ನಮಸ್ಕಾರ ಗುರು. ಇವತ್ತಿನ ಹೈಲೈಟ್ಸ್ ಬಂದ್ಬಿಟ್ಟು ನಮ್ಮ ಕಾಲೇಜಲ್ಲಿ ಹಗ್ಗಜಗ್ ಆಟದ ದಿನ ಗೇಮ್ ಡೇ. ಫಸ್ಟ್ ಒಂದ್ ಸ್ವಲ್ಪ ಕ್ರೊನಾಲಜಿಕಲ್ ಆಗಿ ಹೋಗೋಣ. ಬೆಳಗ್ಗೆ ಸಿನಿಮ್ಯಾಟಿಕ್ ಆಗಿ ಒಂದ್ ಸ್ವಲ್ಪ ತಿಂಡಿ ತಿನ್ಕೊಂಡು ಸೀದಾ ಕಾಲೇಜ್ ಕಡೆ ಶುರು ಆಗ್ಬಿಟ್ವಿ. ಕಂಟಿನ್ಯೂಸ್ ಆಗಿ 3 ಅವರ್ ತಲೆ ಅಲ್ಲಾಡ್ಸಿ ಕತ್ ನೋಸ್ಕೊಂಡು ಸೀದಾ ಮನೆಗ್ ಬಂದ್ಬಿಟ್ವಿ. ಮನೆಗ್ ಬಂದು ಫಸ್ಟ್ 1 ಅವರ್ ವಾಕಿಂಗ್ ಮುಗಿಸ್ಬಿಟ್ವಿ ಮನೇಲೆ. ಆಮೇಲೆ ಬಿಸಿ ಊಟ ಪ್ರಿಪೇರ್ ಮಾಡ್ಕೊಂಡು ತಿಂದು ಸೀದಾ ನಮ್ಮ ಮೈದಾನದ ಕಡೆ ಶುರು ಆಗ್ಬಿಟ್ವಿ. ನಾವು ನಮ್ಮ ಬಾಯ್ಸ್ ಈ ಆಟನ ಯಾವತ್ತೂ ಆಡೇ ಇಲ್ಲ, ಬಟ್ ಹಂಗೂ ಹಿಂಗೂ ಮಾಡಿ ಫಸ್ಟ್ ಗೇಮ್ ಗೆದ್ಬಿಟ್ವಿ. ಸೆಕೆಂಡ್ ಗೇಮ್ ಗೆ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಹೋದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಸೆಕೆಂಡ್ ಗೇಮ್ ಸೋತದ್ವಿ. ಸೋತ್ಮೇಲೆ ನಮ್ ಬಾಯ್ಸ್ ರಿಯಾಕ್ಷನ್ ಹೆಂಗಿತ್ತು ಅಂದ್ರೆ, ಫಸ್ಟ್ ಮ್ಯಾಚ್ ಗೆಲ್ಸ್ಕೊಟ್ಟಿದ್ ನಮ್ ಸುಮಂತ್ ಒಂದು ಮನದಾಳದ ಮಾತುಗಳು. ದೆಂಗ್ಸ್ಬಿಟ್ರಲ್ಲಪ್ಪ ಎಲ್ರು ಸೇರ್ಕೊಂಡು ಯುದ್ಧದಲ್ಲಿ ಸೋತಿ. ಇನ್ ನಮ್ ಕ್ಯಾಪ್ಟನ್ ಮಲ್ಲಿ ಬೈತ್ ಕೇಳ್ತೀರಾ? ಸೋಲು ಅನ್ನೋದು ಅದು ಓಕೆ, ಅದು ಜೀವನದಲ್ಲಿ ಆಗ್ತಾ ಇರುತ್ತೆ. ಅದನ್ನ ಮೆಟ್ಲುಗಳು ಮಾಡ್ಕೊಂಡು ಗೆಲ್ಲೋದ್ರ ಕಡೆ ಯೋಚನೆ ಮಾಡಿ ಟೀಮ್ ನ ಗೆಲ್ಸಕ್ ಹೋಗಿ ಬೆಳ್ ತರ್ಸ್ಕೊಂಡಿದ್ ನಮ್ ರವಿ. ನನ್ನ 3 ತಿಂಗಳು ಮಲಗಿಸ್ಬಿಟ್ರೆ ನೀವು ಮನೇಲಿ. ಏನಪ್ಪ ನಾವ್ ದಬಾಕಿದ್ ನೋಡಿ ನಾನ್ ಮುಂದೆ ಬಂದ್ ಎಳಿಬೇಕು ಅಂತ ನೋಡ್ತಾ ಇರೋ ನಮ್ ಇಂದ್ರಜಿತ್. ರಾಜಣ್ಣ ಸೈಡಿಗೆ ಬನ್ನಿ, ನಾನು ಹಾಕ್ತೀನಿ. ಸೈಡಿಗೆ ಬನ್ನಿ ಅಣ್ಣ, ಹೇಳ್ತೀನಿ. ಪಾಪ ಮನೆಗೆ ಹೋಗ್ತಾ ಇದ್ದಿದ್ ಇಬ್ರು ನಾ ಬಿಳ್ದಲೆ ಕರ್ಕೊಂಡ್ ಬಂದಿದ್ ಇಬ್ರು ರಿಯಾಕ್ಷನ್ ಕಿತ್ತೋದ್ ನನ್ ಮಕ್ಳು ಎಲ್ಲ ಒಟ್ಟಿಗೆ ಸೇರ್ಬಿಡ್ತಾರೆ, ಏನ್ ದೊಡ್ಡ ಯುದ್ಧ ಮಾಡಿ ಗೆದ್ಬಿಡ್ತಾರ ಅಂತ. ನನ್ನ ಮಕ್ಳ ಎಲ್ಲ ಸೋತ್ಮೇಲೆ ಒಂದ್ ಸಂತಾಪ ಸಭೆ ಮಾಡಿ ಸೀದಾ ಮನೆಗ್ ಬಂದ್ಬಿಟ್ವಿ. ಮನೆಗ್ ಬಂದು ಪ್ರಿಯರ್ ಕೋಟ್ ಮೀಲ್ ತಿನ್ಕೊಂಡು ಸೀದಾ ಜಿಮ್ ಸ್ಟಾರ್ಟ್ ಆಗ್ಬಿಟ್ವಿ. ಆಸ್ ಯೂಶಲ್ ಒಂದ್ ಜಿಮ್ ಬ್ಲಾಗ್ ಶೂಟ್ ಮಾಡಿ ನಮ್ಮ ಪ್ರಿಯರ್ ಕೋಟ್ ಸಪ್ಲಿಮೆಂಟ್ ಹಾಕಿದ್ವಿ. ಹಂಗೆ ನಮ್ ಜಿಮ್ ಬ್ರೋ ಒಂದ್ ಸ್ವಲ್ಪ ಕೂಳೆ ಕೊಟ್ಕೊಂಡು ಸೀದಾ ವರ್ಕೌಟ್ ಸ್ಟಾರ್ಟ್ ಮಾಡಿದ್ವಿ. ಇವತ್ ನಮ್ದು ಲೆಗ್ ವರ್ಕೌಟ್ ಇದ್ದು. ಫಸ್ಟ್ ವೇರಿಯೇಷನ್ ಮಾಡ್ಬಿಟ್ಟು 4 ಸೆಟ್ ಲೆಗ್ ಎಕ್ಸ್ಟೆನ್ಷನ್ ನೋಡಿದ್ವಿ. ಸೆಕೆಂಡ್ ವೇರಿಯೇಷನ್ 3 ಸೆಟ್ ಲೆಗ್ ಪ್ರೆಸ್. ಥರ್ಡ್ ವೇರಿಯೇಷನ್ 4 ಸೆಟ್ ಸೀಟೆಡ್ ಹ್ಯಾಮ್ಸ್ಟ್ರಿಂಗರ್. ಫೋರ್ತ್ ವೇರಿಯೇಷನ್ ಮಾಡ್ಬಿಟ್ಟು 2 ಸೆಟ್ ಸ್ಟ್ಯಾಂಡಿಂಗ್ ಲಂಜಸ್ ಸ್ಮಿತ್ ಮೆಷಿನ್ ಅಲ್ಲಿ. ಫಿಫ್ತ್ ವೇರಿಯೇಷನ್ 3 ಸೆಟ್ ಸ್ಟ್ಯಾಂಡಿಂಗ್ ಕಾಫ್ ರೈಸಸ್, ಅದು ಸ್ಮಿತ್ ಮೆಷಿನ್ ಅಲ್ಲಿ. ಲಾಸ್ಟ್ ವೇರಿಯೇಷನ್ ಮಾಡ್ಬಿಟ್ಟು 3 ಸೆಟ್ ಅಡಕ್ಟಸ್ ಮೆಷಿನ್. ಕೊನೆಗೆ ಮನೆಗೆ ಬಂದು ರಾತ್ರಿ ಊಟನೂ ಮಾಡ್ಕೊಂಡು ತಿಂದು ಇನ್ನೊಂದು ಅರ್ಧ ಗಂಟೆ ಕಾರ್ಡಿಯೋ ಮುಗಿಸ್ಕೊಂಡು ದಬಾಕ್ ಹೋದ್ವಿ. ಈ ವಿಡಿಯೋ ಅಷ್ಟೇ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.